ಆ, ನಮಸ್ತೆ ಮಲ್ಲಮ್ಮ, ಹೇಗಿದ್ದೀರಾ? ಸರಿ, ಆರಾಮಿರಿ. ನೀವು ಆರಾಮಿದ್ದೀರಿ. ಎಷ್ಟು ಮುಗ್ದೆ ಮಲ್ಲಮ್ಮ ನೀವು, ತುಂಬ ಸೋ ಕ್ಯೂಟ್ ಫ್ರೆಂಡ್ಸ್. ಮಾತಾಡ್ಸಿದ ತಕ್ಷಣವೇ ಬನ್ನಿ ಒಂದು ಬೈಟ್ಸ್ ಕೊಡು ಬನ್ನಿ ಅಂದ ತಕ್ಷಣ ಬರ್ತೀನಿರಮ್ಮ. ಯಾವುದೇ ರೀತಿ ಆ್ಯಟಿಟ್ಯೂಡ್ಸ್ ಬಿಗ್ ಬಾಸಿಂದ ಬಂದಮೇಲೆ ಕೆಲವು ಜನಗಳು ಆ್ಯಟಿಟ್ಯೂಡ್ಸ್ ಇರುತ್ತೆ, ಇದಿರುತ್ತೆ. ಸೀದಾ ಸಾದಾ ವ್ಯಕ್ತಿ, ಮುಗ್ದೆ ಅಮ್ಮ ನೀವು, ನಿಜವಾಗ್ಲೂ ನೀವು ಅಮ್ಮ ತುಂಬ ಮುಗ್ಧರು ನೀವು. ನಾನು ಖುಷಿ ಆಯ್ತು. ಇದಕ್ಕೆ ಮುಂಚೆ ನಾನು ಬಿಗ್ ಬಾಸಿಂದ ಬಂದಮೇಲೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಾನು ಟ್ರೈ ಮಾಡಿದೆ, ಬಟ್ ಫೋನ್ ಕೂಡ ಮಾಡಿದೆ. ನೀವು ಬ್ಯುಸಿ ಇದ್ರಂತೆ, ಯಾರೋ ತೀರ್ಕೊಂಡಿದ್ರಂತೆ, ನೀವು ಊರಿಗೆ ಹೋಗಿದ್ರಂತೆ ಆ ಟೈಮಲ್ಲಿ. ಆ ಟೈಮಲ್ಲಿ ನಾನು ನಿಮಗೆ ಫೋನ್ ಮಾಡೋ ಸಿಗಲಿಲ್ಲ ನನಗೆ. ನಮ್ಮ ಅಕ್ಕನ ಗಂಡ ಅಂತ ತೀರೋಗಿದ್ರ ಬಿಗ್ ಬಾಸಿಗೆ ಹೋದ ಒಂದು ವಾರಕ್ಕೆ ಅದೇ ಅವಾಗ ಫೋನ್ ಮಾಡಿದ್ದೆ ನಾನು ನಿಮಗೆ. ಸೊ ಈಗ ಬರ್ಡೇಗೆ ಬಂದಿದೆ, ಸತೀಶ್ ಕ್ಯಾಡಬಾಮ್ಸ್ ಮಗನ್ ಬರ್ಡೇಗೆ ಬಂದಿದ್ರೆ ಫೇಲ್ ಆಗಿದ್ದಕ್ಕೆ ಬರ್ಡೇ ಪಾರ್ಟಿ ಇದೆ. ಹೇಗೆ ಅನ್ಸಿದೆ? ನೀವು ಇದು ಫಸ್ಟ್ ಟೈಮ್ ನೋಡ್ತಾರೆ, ಇದು ಮುಂಚೆ ಪಾರ್ಟಿ ನೋಡ್ತಿದ್ದೀರಾ? ಫಸ್ಟ್ ಟೈಮ್ ರೀ. ಫಸ್ಟ್ ಟೈಮ್ ನೋಡ್ತೀರಾ? ಪಾಸ್ ಆದ್ರ ಪಾರ್ಟಿ ಕೊಡೋದು ನೋಡಿದ್ದು. ಫೇಲ್ ಆದ ಫಸ್ಟ್ ನೋಡಿದ್ದು. ಫೇಲ್ ಆಗಿದೆ ನೋಡಿದ್ದು. ನಮಗಿದ್ರು ನಗು ಬಂತು. ಹೌದಾ? ಏನು ಫೇಲ್ ಮಾಡಿಸಿ ಪಾರ್ಟಿ ಕೊಡ್ತೀನಿ ಮಲ್ಲಮ್ಮ ಬಾ ಅಂತ ಫೋನ್ ಮಾಡಿದ್ರು. ಹೌದಾ? ಸರ್ ಪಾಸ್ ಅಂದ ಪಾರ್ಟಿ ಕೊಡ್ತಾರ್ರಿ, ನೀವು ಫೇಲ್ ಆಗಿ ಪಾರ್ಟಿ ಕೊಡ್ತಾರಲ್ಲ. ಇಲ್ಲ ಮಲ್ಲಮ್ಮ ನಾ ಫೇಲ್ ಮಾಡಿಸಿ ಪಾರ್ಟಿ ಕೊಡ್ತೀನಿ, ದೊಡ್ಡ ಹೀರೋ ಮಾಡ್ತೀನಿ, ಪಾಸ್ ಆದ್ರೂ ಮಾಡಕ್ ಬರಲ್ಲ ಹೇಳಂದ್ರಿ. ಮೊದಲನೇ ಸರಿ ಇಷ್ಟು ದೊಡ್ಡ ಪಾರ್ಟಿ ನೋಡಿದ್ರಲ್ಲ ನೀವು, ಹೇಗೆ ಅನ್ಸಿದೆ ಈ ಪಾರ್ಟಿ ಎಲ್ಲ? ಎಲ್ಲ ಖುಷಿ ಆಯ್ತ್ರಿ. ಮತ್ತೆ ಫೇಲ್ ಆದಕ್ಕೊಂದೇ ಫೀಲ್ ಆಯ್ತು. ಫೇಲ್ ಆದ ಪಾರ್ಟಿ ಈ ಥರ ಪಾರ್ಟಿ ನೋಡಿದ್ರಲ್ಲ, ಈ ಪಾರ್ಟಿ ಇದೆ ನೋಡಿದ್ದು ಫಸ್ಟ್ ನೋಡಿದ. ಹೆಂಗ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಯ್ತು ಬಿಡಿ. ಖುಷಿ ಆಯ್ತಾ? ನಿಂದಿಸಿ ಒಂಥರ ಬೇರೆ ಜಗತ್ತು ಅನ್ನೋ ಥರ ಅನ್ಸುತ್ತೆ ನಿಮಗೆ ಮಲ್ಲಮ್ಮ. ಆಮೇಲೆ ಬಿಗ್ ಬಾಸ್ ಅಲ್ಲಿ ಹೇಗೆ ಅನ್ಸ್ತು ನಿಮ್ಗೆ? ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿತ್ತು ಬಿಡಿ ಆಟ. ಏನಲ್ಲಿ ನಿಮ್ಮ ಆಟ ಅದು ತುಂಬಾ ಚೆನ್ನಾಗಿತ್ತು ಬಿಡಿ. ನಾನು ಎಲ್ಲರಿಗೂ ನಿಮ್ಗೋಸ್ಕರ ಕುತ್ಕೊಂಡು ಬಿಗ್ ಬಾಸ್ ಅಲ್ಲಿ ನಾನು ನೋಡ್ತಾ ಇದ್ದು ನಿಮ್ಗೋಸ್ಕರ. ಯಾಕಂದ್ರೆ ಮಲ್ಲಮ್ಮ ಅದು ಹೇಳೋದೇ ಒಂದಾದ್ರೆ ಮಾಡೋದು, ಬಟ್ ಅದರಲ್ಲಿ ಮುಕ್ತತನ ಇತ್ತು. ನಿಮ್ಗೆ ಏನೂ ಗೊತ್ತಿಲ್ಲ, ವೆರಿ ಇನ್ನೋಸೆಂಟು. ರಕ್ಷಿತನ ಬಗ್ಗೆ ಆಗಿ ನೀವು ಸಪೋರ್ಟ್ ಮಾಡ್ತೀರಿ, ಮಗಳು ಅನ್ನೋ ಥರ ನೀವು ಟ್ರೀಟ್ ಮಾಡ್ತಾ ಇದ್ರಿ. ಎಲ್ಲರಿಗೂ ಕೂಡ ಸರಿಸಮಾಗಿ ಎಲ್ಲರೂ ನಿಮ್ಮನ್ನು ಅಮ್ಮ ಅಂದ್ಕೊಂಡೇ ನಿಮ್ಮಿದ್ರು. ಯಾರು ಕೂಡ ನಿಮ್ಗೆ ಆ ಮನೇಲಿ ಎನಿಮಿನೇ ಇರಲಿಲ್ಲ. ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿತ್ತು ಬಿಡಿ. ಚೆನ್ನಾಗಿತ್ತಲ್ಲ ಆಟ ಬಂದಾಗ. ಯಾರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಯಾರು ಗೆಲ್ಬೇಕು ಅಂತ ಅನ್ಕೊಂಡಿದ್ದೀರಾ? ಯಾರಿಗೆಲ್ಲ ಕೋಟಿನ ಅಲ್ಲದ್ರಿ, ಅದು ಯಾರಿಗಂತ ಅನ್ಬೇಕು. ನಿಮ್ಗೆ ಯಾರು ನಾವು ಎಲ್ಲರಿಗೂ ಗೆದ್ದು ಬರ್ರಿ ಅಂತ ಹೇಳಿ ಬಂದಿರು ಬರ. ಈಗ ಹೊರಗೆ ಬಂದು ಒಬ್ರ ಹೆಸರು ಹೇಳಿದ್ರೆ ಹಂಗ್ರಿ, ಅವ್ರವ್ರ ಅದೃಷ್ಟ. ಹೌದು. ಯಾರು ಫೇವ್ರೆಟ್? ಯಾರು ಓಟ್ ಹೆಚ್ಚಿಗೆ ರಕ್ಷಿತಾ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಆಕಿ ನನ್ನಂಗೆ ರೀ, ಸೇಮ್ ಸೇಮ್. ಅಲ್ಲೊಂದು ಇಲ್ಲೊಂದು ಇಲ್ಲ. ಗಿಲ್ಲಿ ಒಬ್ಬ, ನಾನೊಬ್ಬಕಿ, ಆಕಿ ಒಬ್ಬಕಿ, ಮೂವರು. ಗಿಲ್ಲಿ ಅದು ಮಾಳು ನಂಗೆ. ಮಾಳುನ ಅವನು ನಮ್ಮಂಗೆ. ಈಗ ಸ್ವಲ್ಪ ಮಾತಾಡ್ಲಕತ್ತಾನ. ಗಿಲ್ಲಿ ಅವ್ನ ಮಕ್ಕಳು ಕೊಡ್ದಂಗೆ ಮಾತಾಡ್ತಾನೆ ಎಲ್ಲರಿಗೂ. ಗಿಲ್ಲಿ ಹಿಂದೊಂದು ಮುಂದೊಂದು ಎಲ್ಲಾರ. ಕಾವ್ಯ ಅವರು ಎಲ್ಲ ಚೆನ್ನಾಗಿ ಆಡ್ತಾರೆ. ಅಶ್ವಿನಿ ಗೌಡವ್ರ ಮ್ಯಾಮ್ ಅವರು ನಮ್ಮ ಕೂಡ ಎಲ್ಲ ಚೆನ್ನಾಗ್ಯಾರ. ನಿಮ್ಮನ್ನ ಯಾರು ಇದಿಲ್ಲ, ನಿಮ್ನೆಲ್ಲಾರು ಅಮ್ಮ ಅನ್ಕೊಂಡೇ ಇದ್ದಿದ್ದು. ಹೌದೌದು. ಬಟ್ ಹೋಗ್ಬೇಕಾದ್ರೆ ನಿಮ್ಗೆ ಏನು ಅನ್ಸ್ತು ಅಲ್ಲಿಂದ ಬಿಗ್ ಬಾಸ್ ಇಂದ ಆಚೆ ಹೋಗ್ಬೇಕಾದ್ರೆ? ದುಃಖ ಆಯ್ತ್ರಿ. ಎಲ್ಲರೂ ಹತ್ತಿರ ನಾ ಬರಾಗ, ನೀವು ಬರುವಾಗ ಎಲ್ಲರೂ ಹತ್ತಿರ. ನನಗೂ ದುಃಖ ಆಯ್ತು ನೀವು ಬಂದಾಗ. ಇನ್ನು ಮುಂದೆ ಕೂಡ ನಿಮ್ಮನ್ನ ಮೀಟ್ ಮಾಡ್ತೀನಿ. ನಿಮ್ಮ ಜೀವನ ಶೈಲಿ ಹೇಗಿದೆ ಈಗ ಬಿಗ್ ಬಾಸ್ ಇಂದ ಬಂದ್ಮೇಲೆ? ಖುಷಿಯಾಗಿ ನೋಡಿ. ಅಲ್ಲಲ್ಲ, ಈಗ ಅಲ್ಲಿಂದ ಬಂದ್ಮೇಲೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಜನಗಳು ಬಂದು ಈಗ ನೀವು ಸೆಲೆಬ್ರಿಟಿ. ಈಗ ನೀವು ಮುಂಚೆ ಇದ್ದಿದ್ದಕ್ಕೂ ಈಗ ಇದ್ದಿದ್ದಕ್ಕೂ ಡಿಫ್ರೆನ್ಸ್ ಇರುತ್ತೆ ಈಗ. ಹಂಗಾಗಿ ಅವಾಗ ಇವಾಗ ಏನು ಅನ್ಸುತ್ತೆ ನಿಮಗೆ? ಈಗ ಎಲ್ಲರೂ ಮಾತಾಡ್ಸೋದು, ಎಲ್ಲರೂ ಫೋಟೋ ತಕ್ಕೊಳ್ಳೋದು ಒಂಥರ ಖುಷಿ ನೋಡಿ. ಖುಷಿ ನಮ್ಮ ಕಡೆ ಅಂತ. ಮತ್ತೆ ಎಲ್ಲ ಕಡೆ ಖುಷಿ ನೋಡಿ. ಮತ್ತೆ ಈಗ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ? ಜೀವನಕ್ಕಿನ್ನ ಹಿಂಗೆ ಏನೋ ಏನು ನೋಡ್ತಾರೆ. ಅಂದರೆ ಕೆಲಸ ಏನಾದ್ರು ಮಾಡ್ತಾ ಇದ್ದೀರಾ? ಇಲ್ಲೊಂದು ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ, ಹೋಟೆಲ್ ಏನೋ ಮಾಡ್ಬೇಕಂತ ಇದ್ದೀರಾ? ಏನೋ ಅದು ತಲೆಗಿಲ್ರಿ. ಏನು ಇಲ್ದಿಲ್ಲ. ಈಗ ಸದ್ಯಕ್ಕೆ ಮನೇಲಿ ಇದ್ದೀರಾ? ಇಲ್ಲ, ನಮ್ಮ ಮೇಡಮ್ ಹತ್ರ ನಾನು ಹೋಗ್ತೀರಾ? ಓಕೆ. ಅಲ್ಲೇ ಬುಟಿಕಲ್ಲಿ ಓದ್ತೀರಿ. ಬುಟಿಕಲ್ ಡಿಸೈನ್ ಅದೆಲ್ಲ ಹೊಲಿತಾರೆ. ಈಗಲೂ ಕೆಲಸ ಮಾಡ್ತಿದ್ದೀರಿ? ಇಲ್ಲ, ಏನು ಮಾಡಿಲ್ರಿ, ಸುಮ್ಮನೆ ಓದ್ತೀನಿ. ಅಲ್ಲಿಗೆ ಸುಮ್ಮನೆ ಹೋಗ್ತೀರಿ. ಮಲ್ಲಮ್ಮನಿಗೆ ಒಳ್ಳೇದಾಗಬೇಕು. ನಂಗೆ ತುಂಬ ಇಷ್ಟ, ನನ್ನ ಫೇವ್ರೇಟ್ ಮಲ್ಲಮ್ಮ. ನೀವು ಒಳ್ಳೇದಾಗಬೇಕು. ಥ್ಯಾಂಕ್ ಯು. ಒಳ್ಳೇದಾಗಲಿ ಮಲ್ಲಮ್ಮ ಅವ್ರಿಗೆ. ನಿಜವಾಗ್ಲೂ ನೀವು ಇನ್ನಷ್ಟು ಬೆಳಿಬೇಕು ಮಲ್ಲಮ್ಮ. ನೀವು ಬಂದಿದ್ದು ಯಾಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದು ಬಿಗ್ ಬಾಸಲ್ಲಿ. ಕರ್ನಾಟಕ ಜನತೆಗೆ ತುಂಬ ಜನ ಖುಷಿ ಇದೆ ನಿಮ್ಮಂಥವ್ರು ಬರಬೇಕು ಅಂತೇಳಿ. ನನಗೂ ಕೂಡ ಖುಷಿ ಇತ್ತು ನೀವು ಬರಬೇಕಾಗಿತ್ತು ಅಂತ. ಇನ್ನು ಫೈನಲ್ವರೆಗೂ ಇರ್ತೀರಾ ಅಂತ ಅಂದ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಎಲ್ಲರೂ ಹಂಗೆ ಅಂದ್ಕೊಂಡು ಫೈನಲ್ವರೆಗೂ ಇರ್ತೀರಾ ಅಂತ ಅಂದ್ಕೊಂಡಿದ್ದೆ, ಬಟ್ ನೀವು ಬಂದಿದ್ದು ಅದು ಅನ್ಎಕ್ಸ್ಪೆಕ್ಟೆಡ್.
ಆಗ್ಲಿ ಎಲ್ರು ಒಂದಿನ ಬರ್ಲೇಬೇಕು, ಲಾಸ್ಟ್ ಒಬ್ರೇ ಗೆಲ್ಲಕ್ಕಾಗಲ್ಲ. ಒಬ್ರೇ ಗೆಲ್ಲದು. ಹಂಗಾಗಿ ಯಾರ ಅದೃಷ್ಟ ಇದ್ದಾರೆ ಗೆಲ್ತಾರೆ. ಅದು ನಾವೇನು ಇದಾಗಿ ಮಾಡಬಾರ್ದು. ಒಳ್ಳೇದಾಗ್ಲಿ ಮಲ್ಲಮ್ಮ. ನೆಕ್ಸ್ಟ್ ದಿನಗಳಲ್ಲಿ ಭೇಟಿ ಮಾಡ್ತೀನಿ ನಿಮ್ಮನ್ನ. ಎಷ್ಟು ಬೈಟ್ಸ್ ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು, ಕೃತಜ್ಞತೆ ಸಲ್ಲಿಸ್ತೀನಿ ಅಮ್ಮ ನಿಮಗೆ. ನಮಸ್ಕಾರ. ಒಂದು ಫೋಟೋ ಇಟ್ಕೊಡಿ ಇವ್ರ ಜೊತೆಗೆ.